ಮಳೆ ಮಾಪನ ಯಂತ್ರದ ದುರಸ್ತಿ ವಿಷಯವಾಗಿ ಹಲವಾರು ಬಾರಿ ಹಿಂದೆ ಮನವಿ ಮಾಡಾಗಿತ್ತು. ಹೋದ ವರ್ಷ ಏನಾಯಿತು? ಇನ್ಶೂರೆನ್ಸ್ ಬರಲೇ ಇಲ್ಲ. ನಮ್ಮ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನಿರಂತರವಾದಂತಹ ಪ್ರಯತ್ನದ ಫಲವಾಗಿ ಸುಮಾರು 80 ಕೋಟಿ ರೂಪಾಯಿಯ ಇನ್ಶೂರೆನ್ಸ್ ಬಂತು. ಎಲ್ಲ ರೈತರು ಕೂಡ ಸಂತೋಷವಾದರು. ಆಗಲೇ ನಮ್ಮ ಸಂಸದರು ಎಚ್ಚರಿಕೆ ಕೊಟ್ಟಿದ್ದರು, ದಯವಿಟ್ಟು ಮುಂದಿನ ವರ್ಷವೂ ಇದೇ ಹಾಡು ಮಾಡಬೇಡಿ, ಆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿ ಅಂಥೇಳಿ ಸಂಸದರು ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದರು. ನಮ್ಮ ಹಿಂದಿನ ರೈತ ನಾಯಕರಾದಂತಹ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ರಮೇಶ್ ನಾಯಕ್ ಅವರು ನೇತೃತ್ವದಲ್ಲಿ ನಾವು ಕೂಡ ಮನವಿ ಕೊಟ್ಟಾಗಿತ್ತು. ಹಲವಾರು ಬಾರಿ ಹಲವಾರು ಸಂಘಟನೆಗಳು ಇದನ್ನು ಹೇಳಿದ್ರು ಕೂಡ ರಾಜ್ಯ ಸರ್ಕಾರದವರು ಆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಲ್ಲ. ಹೋದ ವರ್ಷ ಏನಾಗಿತ್ತು, ಎಲ್ಲ ಪಂಚಾಯಿತಿಯಲ್ಲೂ ಸೇಮ್ ಮಳೆ ಇದೆ ಅಂತ ಹೇಳಿ ಕೊಟ್ಟಿದ್ದರು. ಅದಕ್ಕೆ ಅವರು ಡೌಟ್ ಮಾಡಿ, ಇದು ನಿಮ್ಮದು ಎಲ್ಲ ಪಂಚಾಯತಿಯಲ್ಲೂ ಸೇಮ್ ಮಳೆ ಹೆಂಗೆ ಸಾಧ್ಯ ಇದೆ ಅಂಥೇಳಿ ಅದನ್ನು ಅವರು ಕ್ಯಾನ್ಸಲ್ ಮಾಡಿದರು, ತಿರಸ್ಕಾರ ಮಾಡಿದರು. ನಂತರ ತಮಗೆ ಗೊತ್ತಿದೆ ಪರಿಹಾರ ಬಂತು. ಈ ಸಲ ಏನಾಗಿದೆ ಅಂತಂದರೆ, ಈ ಸಲನೂ ಕೂಡ ಅವರು ರಿಜೆಕ್ಟ್ ಮಾಡಿದ್ರು, ಇದು ಹೆಂಗೆ ಕೊಡ್ಲಿಕ್ಕೆ ಬರ್ತದೆ, ನಿಮ್ಮದು ಮಳೆ ಮಾಪನ ಅಂತ ಸರಿ ಇಲ್ಲ ಅಂಥೇಳಿ. ಆದರೆ ನಿರಂತರವಾಗಿ ಕಾಗೇರಿ ಸಾಹೇಬರು ಹಾಗೆ ಮಾಡಬಾರ್ದು, ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಕೊಡಲೇಬೇಕು ಅಂತ ಒತ್ತಡ ಹಾಕಿದ ಫಲವಾಗಿ ಪರಿಹಾರ ಬಂತು. ಅದೇನಾಗಿದೆ ಅಂತಂದರೆ, ಇವರು ಎಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರದವರು, ಯಾವುದೋ ಪಂಚಾಯತಲ್ಲಿ ಸರಿ ಇಲ್ಲ, ಪಕ್ಕದ ಯಾವುದೋ ಪಂಚಾಯತಿದು ರೀಡಿಂಗ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಉದಾಹರಣೆಗೆ ಮತ್ತಿಘಟ್ಟದ ಏನಾಗಿದೆ ಅಂತಂದರೆ, ಈಗ ಶಿವಳ್ಳಿ ತೆಗೆದು ಹಾಕಿದ್ದಾರೆ, ಅಲ್ಲಿ 177 ರೂಪಾಯಿನೂ ಬಂದಿದೆ. ಒಂದು ಇಷ್ಟಿದೆ, ನಾನು ತಮಗೆಲ್ಲ ಕೊಡ್ತೇನೆ ಯಾವ ಪಂಚಾಯತ್ ಎಷ್ಟು ಅಂತ ಅಂತೇಳಿ. ಬಂಡ್ಲದಲ್ಲಿ 900 ರೂಪಾಯಿ ಗುಂಟೆ ಲೆಕ್ಕದಲ್ಲಿ ಬಂತು. ಇದರಲ್ಲಿ 1 ಗುಂಟೆಗೆ 50 ರೂಪಾಯಿ ಬಂದರೆ, ಪಕ್ಕದ ಬಿಸಿರುಕೊಪ್ಪದಲ್ಲಿ ಸುಮಾರು 500 ರೂಪಾಯಿ ಬಂತು. ಅಂದರೆ 20,000 ರೂಪಾಯಿ ಎಕರೆ ಬಂತು. ಸಿಕ್ಕಾಪಟ್ಟೆ ತಾರತಮ್ಯ. ಮಳೆ ಸೇಮ್ ಬಂದಿದೆ, ಆದರೆ ಇವರು ಪಕ್ಕದ ಯಾವುದೋ ಪಂಚಾಯತ್ ತೆಗೆದು ಹಾಕ್ಬಿಡ್ತಾರೆ, ದೊಡ್ಡನಳ್ಳಿ ಅಂತ ಸಿರ್ಸಿ ಮಳೆ ತೆಗೆದು ಹಾಕ್ಬಿಡೋದು. ಹೀಗೆಲ್ಲ ಮಾಡಿ ಎಲ್ಲ ಅಸ್ತವ್ಯಸ್ತ ಮಾಡಿಟ್ಟಿದ್ದಾರೆ. ಸಂಪೂರ್ಣ ಗೊಂದಲ ಇದೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ರಾಜ್ಯ ಸರ್ಕಾರದವರು ಹಲವಾರು ಬಾರಿ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಯನ್ನು ಪರಿಪರಿಯಾಗಿ ಹೇಳಿದ್ರು ಕೂಡ ತಾವು ಇದನ್ನು ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಲ್ಲ. ಇದು ತಾವೇ ಮಾಡಿದಂತಹ ಪಾಪ, ತಾವು ಇದು ಜವಾಬ್ದಾರಿ ಹೊರಬೇಕು. ತನ್ನ ಮೂಲಕವಾಗಿ ರೈತರಿಗೆ ಏನು ಅನ್ಯಾಯ ಆಗಿದೆ ತಾವು ಸರಿಪಡಿಸಬೇಕು ಅಂಥೇಳಿ ನಾವು ರೈತ ಮೋರ್ಚಾ ವತಿಯಿಂದ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ಆಗ್ರಹವನ್ನು ಮಾಡ್ತೇವೆ. ಎರಡನೇ ವಿಚಾರ, ಇತ್ತೀಚೆಗೆ ತಮಗೆ ಗೊತ್ತಿದೆ, ಈ ಎಲೆ ಚುಕ್ಕಿ ರೋಗದಿಂದ ಹಲವಾರು ಊರುಗಳಲ್ಲಿ ಸಂಪೂರ್ಣ ತೋಟ ಹಾಳಾಗಿದೆ. ಕೊಳೆ ರೋಗ, ಎಲೆ ಚುಕ್ಕಿ ರೋಗ, ಕೆಲವು ಕಡೆ ಅಂತೂ 80% 90% ಬೆಳೆನೇ ಇಲ್ಲ. ಮೊನ್ನೆ ದೇವನಹಳ್ಳಿಗೆ ಹೋಗಿದ್ದೆ, ಅವರಿದ್ದು ತೋಟದಲ್ಲಿ 19 ಕ್ವಿಂಟಲ್ ಅಡಿಕೆ ಆಗ್ತಿತ್ತಂತೆ. ಈ ಸಲ ಅಂಗಳದ ಒಂದಿಷ್ಟು ಅಡಿಕೆ ಹಾಕಿಟ್ಟಿದ್ದಾರೆ, ತೋರಿಸ್ತಾರೆ ಇಷ್ಟೇನು ಅಡಿಕೆ ಅಂತೇಳಿ. ಅಂದರೆ 1.5 ಕ್ವಿಂಟಲ್ ಇರ್ಬೋದು. 19 ಕ್ವಿಂಟಲಲ್ಲಿ 1.5 ಕ್ವಿಂಟಲಲ್ಲಿ ಅವರು ಊಟ ಮಾಡ್ಕೊಂಡು ಹೆಂಗೆ ಹೋಗ್ತಾರೆ, ಸಾಲ ಹೆಂಗೆ ಕಟ್ತಾರೆ, ಇದೆಲ್ಲವೂ ಕೂಡ ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಈಗ ಮೊನ್ನೆ ರಾಜ್ಯ ಸರ್ಕಾರದವರು ಅದು ಚರ್ಚೆ ಆಗಿದೆ ವಿಧಾನಸಭೆಯಲ್ಲಿ. ನಾವು ಈ ಕೊಳೆ ರೋಗಕ್ಕೆ 62 ಕೋಟಿ ರೂಪಾಯಿಯನ್ನು ಔಷಧಿ ಪರಿಹಾರ ಅಲ್ಲ, ಮತ್ತು ಇದು ಔಷಧಿಗೆ ನಾವು ಸಬ್ಸಿಡಿ ಈ ಥರ ಕೊಡ್ತೇವೆ, 62 ಕೋಟಿ ರೂಪಾಯಿ ಅಂತ ಕೊಡಬೇಕು ಅಂತ ಎತ್ತಿಟ್ಟಿದ್ದೇವೆ ನಾವು ಅಂತ ಹೇಳಿದ್ರು. ಎಷ್ಟು ಖರ್ಚು ಮಾಡಿದ್ದಾರಪ್ಪ ಅಂತ ಕೇಳಿದ್ರೆ, ಬರೀ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಹೌದಾ? 5 ಕೋಟಿ ರೂಪಾಯಿ. ನಮ್ಮ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಾಹಿತಿ ಪ್ರಕಾರ 8,637 ಹೆಕ್ಟರ್, ಸುಮಾರು ಒಂದು 20,000 ಎಕರೆ, 22,167 ರೈತರು ಬಾಧಿತರಾಗಿದ್ದಾರೆ ಅಂತ ಮಾಹಿತಿ ಇದೆ, ತೋಟಗಾರಿಕೆ ಇಲಾಖೆ ಮಾಹಿತಿ. ಇಡೀ ರಾಜ್ಯದಲ್ಲಿ ಇವರು ಹೇಳೋ ಪ್ರಕಾರ ನಾವು ಮಾಡಿದ್ದು ಔಷಧಿ ಕೊಟ್ಟಿದ್ದೇವೆ ಅಂತ ಹೇಳಿ ಬರೀ 16,000 ಜನಕ್ಕೆ ಅಂತ ಹೇಳ್ತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 22,000 ಜನ ರೈತರಿದ್ದಾರೆ. ನಮ್ಮ ಜಿಲ್ಲೆ ಒಂದೇ, ಶಿವಮೊಗ್ಗ ಜಿಲ್ಲೆ ಬಹಳ ಆಗಿದೆ. ಶೃಂಗೇರಿ ಅವ್ರ ಮಾತಾಡಿದೆ, ತುಂಬ ಅವರಿಗೆ ಮಳೆಯ ಸಮಸ್ಯೆ ಆಗಿ ಎಲೆ ಚುಕ್ಕಿ ರೋಗವೂ ಆಗಿದೆ, ಕೊಳೆ ರೋಗವೂ ಆಗಿದೆ, ಸಾಗರದಲ್ಲಿ ಆಗಿದೆ.